ಇವತ್ತು ನಾವು ಮಲೆನಾಡು ಸ್ಟೈಲ್ ಅಥವಾ ನಮ್ಮ ಉಡುಪಿ ಮಂಗಳೂರು ಸ್ಟೈಲಲ್ಲಿ ಹೇಗೆ ಚಿಕನ್ ಸಾರು ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಅರ್ಧದಿಂದ ಮುಕ್ಕಾಲು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದಕ್ಕೆ 1 ಇಂಚು ಶುಂಠಿ, ಆಮೇಲೆ ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ, ಅಥವಾ ನೀವು ತಟ್ಟೆಯಲ್ಲಿ ಸಪ್ರೇಟಾಗಿ ತೊಗೊಂಡು ಇಟ್ಕೊಬೋದು. ಇವಾಗ ಅದೇ ಬಾಣಲಿಗೆ 1 ಇಂಚು ಚಕ್ಕೆ, 4 ಲವಂಗ, 2 ಏಲಕ್ಕಿ, 10ರಿಂದ 15 ಕಾಳುಮೆಣಸು, 5ರಿಂದ 6 ಗೋಡಂಬಿ, 2 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಸ್ಪೂನ್ ಜೀರಿಗೆ, ಆಮೇಲೆ 1 ಸ್ಪೂನು ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ. 10ರಿಂದ 15 ಮೆಂತ್ಯಕಾಳು, 1 ಚೂರು ಹುಣಸೆ ಹಣ್ಣು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇದಕ್ಕೀಗ 1 ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣೂರಿಗೆ ಚೆನ್ನಾಗಿ ಹುರ್ಕೋಬೇಕು. ಜೋರು ಮಾಡಿ ಸುಟ್ಟರೆ ಚೆನ್ನಾಗಾಗೋದಿಲ್ಲ. ಆಮೇಲೆ ಇಲ್ಲಿ 8ರಿಂದ 10 ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಕಾಂಬಿನೇಷನಲ್ಲಿ ಮಾಡ್ಬೋದು. 6 ಬ್ಯಾಡಿಗೆ ಮೆಣಸು, 4 ಗಿಡ್ಡ ಮೆಣಸು, ಸಣ್ಣ ಮೆಣಸು ಅಂತಾರೆ, ಖಾರ ಮೆಣಸು ಅಂತಾರೆ, ಅದನ್ನು ಹಾಕ್ಕೊಬೋದು. ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈಗ ಅದು ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ತಟ್ಟೆಗೆ ಅಥವಾ ಈರುಳ್ಳಿ ಹಾಕ್ಕೊಂಡಿರೋ ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ಇವಾಗ ಒಂದು ಕಪ್, ಒಂದು ಸಣ್ಣ ಕಪ್ಪಲ್ಲಿ ಕಾಯಿ ತುರಿನ ತೊಗೊಂಡು ಅದಕ್ಕೆ 1 ಸ್ಪೂನ್ ಅರಿಶಿನ ಹಾಕಿ ಅದನ್ನು ಒಂಚೂರು 2 ನಿಮಿಷ ಬಿಸಿ ಮಾಡ್ಕೊಳ್ಳೋಷ್ಟು ಹುರ್ಕೊಳ್ಳೋಣ. ಆಮೇಲೆ ಅದು ತಣ್ಣಗಾದ್ಮೇಲೆ ಎಲ್ಲದನ್ನು ಸೇರಿಸಿ ರುಬ್ಕೊಂಬಿಡೋಣ. ಇಲ್ಲಿ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚಿಕನ್ ಸ್ವಲ್ಪ ಹೀಟ್ ಆದ್ರಿಂದ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಒಂದು ಹೆಚ್ಚಿದ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಅದಕ್ಕೆ 1 ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ ಹಾಕ್ತಾ ಇದ್ದೀನಿ. ಇಲ್ಲೊಂದು ಅರ್ಧ kg, 600 ಗ್ರಾಮ್ ಚಿಕನ್ ಇರ್ಬೋದು, ವಿತ್ ಬೋನ್, ಸ್ಕಿನ್ ಔಟ್ ಚಿಕನ್ ಇದೆ. ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಅದು ಚೆನ್ನಾಗಿ ಬೆಂದ ನಂತರ ರುಬ್ಬಿದ ಮಸಾಲೆನ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಿದ್ದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರಿನ ಪ್ರಮಾಣ ಹಾಕ್ಕೋಬೇಕು. ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದರ ಮೇಲೆ ನೀರು ಎಷ್ಟು ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಹಾಗೆ ಉಪ್ಪು ಕೂಡ. ರೆಡಿಯಾಗಿದೆ ಚಿಕನ್ ಕರಿ.